ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯ ಒಂದು ಗದ್ದಲ ಇನ್ನೂ ಕೂಡ ನಿಲ್ತಾ ಇಲ್ಲ, ಇನ್ನೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದೇ ತಿಂಗಳಲ್ಲೇ ನಾಯಕತ್ವದ ಒಂದು ಬದಲಾವಣೆ ಆಗುತ್ತಾ ಅಥವಾ ಆಗೋದು ಗ್ಯಾರಂಟಿನಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯ ಒಂದು ಗದ್ದಲ ಇನ್ನೂ ಕೂಡ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿಲ್ಲ. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ತಿಂಗಳಲ್ಲೇ ನಾಯಕತ್ವದ ಒಂದು ಬದಲಾವಣೆ ಆಗೋದು ಗ್ಯಾರಂಟಿ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ. ಯಾಕಂದರೆ ನವೆಂಬರ್ ಕ್ರಾಂತಿ ಎನ್ನುವಂಥದ್ದು ಏನಿದೆ, ಮಾತುಕತೆ ನಡೀತಾ ಇತ್ತು, ಚರ್ಚೆ ಆಗ್ತಾ ಇತ್ತು. ಆ ಚರ್ಚೆಗೆ ಇನ್ನೇನು ನವೆಂಬರ್ ಬಂದೇ ಬಿಡ್ತು, ನಾವು ನವೆಂಬರ್ಗೂ ಕೂಡ ಎಂಟ್ರಿ ಕೊಟ್ಟಿದ್ವಿ. ಹಾಗಾದರೆ ನಿಜಕ್ಕೂ ಕೂಡ ಬದಲಾವಣೆ ಆಗುತ್ತಾ ಎನ್ನುವಂತಹ ವಿಚಾರ ಏನು ಕೇಳಿ ಬರ್ತಾ ಇದೆ. ಸಿಎಂ ಪರ ಸಚಿವ ಮತ್ತು ಶಾಸಕರಿಗೆ ಶುರುವಾಗ್ತಾ ಇದೆ ಈ ಒಂದು ವಿಚಾರವಾಗಿ ಒಂದು ರೀತಿಯಲ್ಲಿ ಭಯ ಶುರುವಾಗ್ತಾ ಇದೆ, ಟಪ ಶುರುವಾಗ್ತಾ ಇದೆ ಅಂತ ಹೇಳಲಾಗ್ತದೆ. ಯಾಕಂದರೆ ನೋಡಿ, ಸಿಎಂ ಬದಲಾವಣೆಯ ಕೂಗು ಬೆನ್ನಲ್ಲೇ ಸಿದ್ದು ಬೆನ್ನಿಗೆ ಆಪ್ತರು ಏನಿದ್ದಾರೆ, ಈಗ ಸಿಎಂ ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ ಅವರ ಆಪ್ತ ಸಚಿವರು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಬದಲಾವಣೆ ವಿಚಾರ ಅನ್ನೋದು ಏನಿದೆ, ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ಏನು 2.5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಇದೇ ನವೆಂಬರ್ 15 ಅಥವಾ 14ಕ್ಕೆ 2.5 ವರ್ಷ ತುಂಬುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಇದೇ ತಿಂಗಳಲ್ಲೇ ಬದಲಾವಣೆ ಆಗುತ್ತಾ ನಾಯಕತ್ವದ ಒಂದು ವಿಚಾರವಾಗಿ ಅಂತ ಏನು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರೆ ಅಂತ ಅಂದರೆ ಆಗಿ ಇರ್ತಾರೆ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದರೆ 5 ವರ್ಷ ಕೂಡ ಅವರೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ನಾಯಕರು ಏನು ಮಾಡ್ತಾ ಇದ್ರು, ಮಾತನಾಡ್ತಾ ಇದ್ರು. ರಾಜಣ್ಣ ಕೂಡ ಹೇಳ್ತಾ ಇದ್ರು, ಸಿಎಂ ಸಿದ್ದರಾಮಯ್ಯ ಅವರೇ ಇರ್ತಾರೆ 5 ವರ್ಷ, ಬದಲಾವಣೆ ಆಗಲ್ಲ ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಇಲ್ಲ, ಬದಲಾವಣೆ ಆಗುತ್ತೆ, ಬೇರೆಯವರಿಗೆ ಸ್ಥಾನವನ್ನು ಕೊಡ್ತಾರೆ, ಯಾಕಂದರೆ 2.5 ವರ್ಷ ಆಗಿದೆ. ಹೀಗಾಗಿ ಆ ವಿಚಾರವಾಗಿ ಎಲ್ಲೋ ಒಂದು ಕಡೆ ಗೊಂದಲ ಇದೆ. ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಯಾವುದೇ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಯಾರಿಗೂ ಕೂಡ. ಎಲ್ಲರೂ ಕೂಡ ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಿದರೆ, ಇಲ್ಲ ಇನ್ನು ಕೆಲವರು ಇಲ್ಲ, ಬದಲಾವಣೆ ಆಗೇ ಆಗುತ್ತೆ, ಸಚಿವ ಸಂಪುಟ ಪುನರ್ರಚನೆ ಏನಾಗುತ್ತೆ ಆಗ ಬದಲಾವಣೆ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಕಾಂಗ್ರೆಸ್ನಲ್ಲಿ ಇರುವಂತಹ ಒಂದು ಗೊಂದಲ ಅವರ ನಾಯಕರಲ್ಲೇ ಜಾಸ್ತಿ ಆಗ್ತಾ ಇದೆ. ಬೇರೆ ಪಕ್ಷಗಳದ್ದವರೇನೋ ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ, ಸಿಎಂ ಬದಲಾವಣೆ ಆಗುತ್ತೆ, ಮಂತ್ರಿಗಳ ಬದಲಾವಣೆ ಆಗುತ್ತೆ, ಕೆಲವೊಂದು ಖಾತೆಗಳನ್ನು ಕೆಲವರು ಬಿಟ್ಕೊಡ್ಬೇಕಾಗತ್ತೆ, ಈ ಎಲ್ಲ ಮಾತುಗಳು ಚರ್ಚೆ ಆಗ್ತಾ ಇದೆ. ಆದರೆ ಅದರಲ್ಲಿ ಮುಖ್ಯವಾಗಿ ಗಮನ ಸೆಳೀತಾ ಇರುವಂಥದ್ದೇ ಸಿಎಂ ಬದಲಾವಣೆಯ ವಿಚಾರ. ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ನನಗೆ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟು ಹಿಡಿದು ಕೂತ್ಕೊಂಡೆ ಕಾಣ್ತಾ ಇದೆ. ಇನ್ನು ಬೇರೆ ನಾಯಕರು ಕೂಡ ನಾವು ಕೂಡ ಸಿಎಂ ಅಭ್ಯರ್ಥಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಹೀಗಿರುವಾಗ ನಿಜಕ್ಕೂ ಕೂಡ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗೋದಾದರೆ ಸಿಎಂ ಸ್ಥಾನ ಬಿಟ್ಟುಕೊಡ್ತಾರಾ ಇಲ್ವಾ ಎನ್ನುವಂತಹ ಪ್ರಶ್ನೆ. ಸಿಎಂ ಕಡೆ ಯಾರಿದ್ದಾರೆ, ಕೆಲವು ಮಂತ್ರಿಗಳು, ಅವರ ಒಂದು ಆಪ್ತರು, ಅವರಿಗೆ ಸಿಎಂಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಡಿ.ಸಿ.ಎಂಗೆ ಅವರ ಆಪ್ತರು ಯಾರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ, ಯಾಕಂದರೆ ಸಮಯ ಬಂದಿದೆ. ಈಗ ಇಷ್ಟು ದಿನ ಕಾದು ಕುಳಿತಿದ್ರು, ಮೊದಲಿನಿಂದಲೂ ಕೂಡ ಸಿಎಂ ಆಕಾಂಕ್ಷಿಯಾಗಿ ಕಾಣಿಸ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್. ಹೀಗಾಗಿ
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಈಗಾದರೂ CM ಸಿದ್ದರಾಮಯ್ಯ ಅವರು ಅವರ ಒಂದು ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರೋದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಕುರ್ಚಿಯ ಒಂದು ಗುದ್ದಾಟ, ಗದ್ದಲ, ಗೊಂದಲ ಯಾವುದು ಕೂಡ ಇನ್ನೂ ಬಗೆಹರಿದಂತೆ ಕಾಣ್ತಾ ಇಲ್ಲ. ನವೆಂಬರ್ ಕಾದಿದ್ದಂತಹ ಒಂದು ನವೆಂಬರ್ ಬಂದಾಗಿದೆ. ನವೆಂಬರ್ ತಿಂಗಳಲ್ಲಿ ಈಗ ಇದ್ದೀವಿ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದೆ. ಹೀಗಾಗಿ ಯಾವಾಗ ಆಗಬಹುದು ಅಂತ ಒಂದು ಕಡೆ ರಾಜಣ್ಣ ಹೇಳ್ತಾರೆ 14ರ ನಂತರ ನೋಡಿ ನೀವು ಅಂತ, ಇಲ್ಲ ಬಿಹಾರ ಚುನಾವಣೆ ಆಗಲಿ ಅವಾಗ ನೋಡಿ ಅಂತ. ಇನ್ನು ಬೇರೆ ಬೇರೆ ನಾಯಕರು ಕೂಡ ಸಾಕಷ್ಟು ಜನ ಮಾತನಾಡ್ತಾರೆ. ಬಿಹಾರ ಚುನಾವಣೆ ಆದ ಮೇಲೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಅದು ಯಾವುದೇ ವಿಚಾರ ಆಗಿರಬಹುದು. CM ವಿಚಾರ ಅಂತ ನಾವು ಹೇಳಲ್ಲ, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಅಂತಲೂ ಹೇಳಲ್ಲ, ಇನ್ನೊಂದು ಮತ್ತೊಂದು ಹೇಳಲ್ಲ. ಹೀಗಾಗಿ ಅದೇನೇ ಇದ್ರೂ ಕೂಡ ಬದಲಾವಣೆ ಆಗೋದಂತೂ ನಿಜ. ಆದರೆ ಏನಾಗುತ್ತೆ ಅನ್ನೋದನ್ನು ಮಾತ್ರ ಯಾರೂ ಬಿಟ್ಕೊಡ್ತಾ ಇಲ್ಲ ಈ ಒಂದು ವಿಚಾರಗಳನ್ನು. ಹೀಗಾಗಿ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ಚರ್ಚೆಗಳು ಮುಂದಕ್ಕೆ ಹೋಗ್ತಾನೆ ಇವೆ, ಚರ್ಚೆ ಆಗ್ತಾನೆ ಇದೆ. ಆದರೆ ಯಾವುದೇ ಒಂದು ವಿಚಾರದಲ್ಲಿ ಕ್ಲಾರಿಟಿ ಅಂತೂ ಇಲ್ಲವೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.